ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ನಿಮ್ಮನ್ನೆಲ್ಲ ನಾವು ಸರಿಸುಮಾರು 1885ನೇ ಇಸವಿಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೆ. ಕನ್ನಡ ಭಾಷೆ ಎಂಬ ತಾಯಿಗೆ ಹವ್ಯಕ ಭಾಷೆ ಎಂಬ ಪುತ್ರ ನೀಡಿದ ಪ್ರಪ್ರಥಮ ನಾಟಕದ ಕೊಡುಗೆ ಎಂದುಕೊಳ್ಳುವುದಕ್ಕೆ ಹೆಮ್ಮೆ ಅಲ್ಲವೇ? ಅಂದಿನ ಕಾಲಘಟ್ಟದ ವ್ಯಾವಹಾರಿಕ ವಿಷಯವನ್ನು ಉಪಯೋಗಿಸಿಕೊಂಡು ಕವಿಯ ಕಲ್ಪನೆಯನ್ನು ಬಳಸಿಕೊಂಡು ಮುಂದಿನ ನಾಟಕದ ಬರಹಗಾರರಿಗೆ ಮಾರ್ಗದರ್ಶನದಂತಿದೆ ಈ ನಾಟಕ. ಎಷ್ಟು ಬಾರಿ ಓದಿದರೂ ಬಗೆ ಬಗೆಯ ಆಯಾಮದಲ್ಲಿ ವಿಡಂಬನೆ ಮಾಡುವಂತಿದೆ ಈ ನಾಟಕ. ಇಂದು ಪ್ರಾಪಂಚಿಕವಾಗಿ ನಡೆಯುತ್ತಿರುವ ಜೀವನಾವಸ್ಥೆಯನ್ನು ಅಂದೇ ಯೋಚಿಸಿ ಆಲೋಚಿಸಿ ಎಚ್ಚರಿಸಿದಂತಿದೆ ಈ ನಾಟಕ. ಬನ್ನಿ, ಅಂತಹ ಅವ್ಯಕ್ತ ವಿಷಯವೇನಿದೆ ಎಂಬುದನ್ನು ನೋಡಿ ಆಶೀರ್ವದಿಸಿ. ಈಗ ನಾಂದಿಯೊಂದಿಗೆ ನಾಟಕ ಪ್ರಾರಂಭ. ಆತ್ಮೀಯ ಹವ್ಯಕ ಬಂಧುಗಳೇ, ಈ ನಾಟಕವನ್ನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಒಂದು ಪ್ರಯತ್ನವನ್ನು ನಾವೆಲ್ಲ ಕಲಾವಿದರುಗಳು ಮಾಡ್ತಾ ಇದ್ದೇವೆ. ಈ ವೇದಿಕೆ ಜಗದಗಲ ನಾವು ಇದರಲ್ಲಿ ತೃಣಮಾತ್ರವಾಗಿ ನಿಂತುಕೊಂಡಿದ್ದೇವೆ. ಹಾಗಾಗಿ ಎಷ್ಟರ ಮಟ್ಟಿಗೆ ನಿಮ್ಮನ್ನು ಮುಟ್ಟುತ್ತೇವೆ, ನಿಮ್ಮ ಮನಸ್ಸನ್ನು ತಟ್ಟುತ್ತೇವೆ, ಅದರ ಪರಿವೇ ನಮಗಿಲ್ಲ. ಏನಾದರೂ ಅಚಾತುರ್ಯಗಳಾದರೆ ಕ್ಷಮಿಸಿ, ನಿಮ್ಮ ಪೂರ್ಣ ಆಶೀರ್ವಾದ ನಮ್ಮ ಮೇಲಿರಲಿ. ತಾಯಿ ಸದ್ಗುರುವನ್ನು ಪ್ರಾರ್ಥಿಸಿ ವಂದಿಸಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಎಲ್ರಿಗೂ ಸ್ವಾಗತ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮೋ ನಮೋ ನಟರಾಜ, ನಮೋ ನಮೋ ನಟರಾಜ, ನಮೋ ನಮೋ ನಟರಾಜ, ಓಂ ನಮೋ ನಮೋ ನಟರಾಜ. ಸುಂದರವದನ ಕೈಲಾಸವದನ, ನಮೋ ನಮೋ ನಟರಾಜ. ಸುಂದರವದನ ಕೈಲಾಸವದನ, ನಮೋ ನಮೋ ನಟರಾಜ. ವಂದಿಸುವೆವು ಅನವರತ, ಕಾಯೋ ನಮ್ಮನು ಈಶಾ. ವಂದಿಸುವೆವು ಅನವರತ, ಕಾಯೋ ನಮ್ಮನು ಈಶಾ. ಸುಂದರ ಸದನ ಕೈಲಾಸವಾಸ, ಕೈಲಾಸವಾಸ, ಕೈಲಾಸವಾಸ. ಜಗದೀಶ ಸರ್ವೇಶ ಪಾರ್ವತಿ ವಲ್ಲಭ ಪರಮೇಶ್ವರ, ಪರಮೇಶ್ವರ, ಪರಮೇಶ್ವರ. ನಮೋ ನಮೋ ನಟರಾಜ, ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ, ಓಂ ನಮೋ ನಮೋ ನಟರಾಜ. ಸುಂದರ ಶುಭಕರ ತೇಜ, ನಮೋ ನಮೋ ನಟರಾಜ, ಓಂ ನಮೋ ನಮೋ ನಟರಾಜ. ಸುಂದರ ಶುಭಕರ ತೇಜ, ನಮೋ 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 ನಟರಾಜ. ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ
ಗಟ್ಟಿನ ಕೊಡುವುದು ಅಂತೂ ನಡೆಯಿತು ಮದುವೆ. ಇಕ್ಕಪ್ಪ ಹೆಗಡೆಯ ಮದುವೆ, ಇಕ್ಕಪ್ಪ ಹೆಗಡೆಯ ಮದುವೆ, ಇಕ್ಕಪ್ಪ ಹೆಗಡೆಯ ಮದುವೆ. ಒಂದು ನಿಮಿಷ ಬಂದು ಎಂತಾತ ಅದು ಹೆಂಡದ ಏ ಒಳಗೆ ಪಪ್ಪಳು ಇದು ನನಗೆ ಈ ಕವಳ ಹಾಕಿದ್ರೆ ಮಾತಾಡಲಿ ಗೊತ್ತಿಲ್ಲ ಮಾರ ತಗ ಇನ್ನೊಂದು ಕವಡ ಹಾಕು. ಅಯ್ಯೋ ನಿನ್ನ ದಳಿ ತುಪ್ಪಿಗೆ ಬಂದು ಮತ್ತೆ ಕವಳ ಹಾಕೊಂಬೇಡ ನೀನು. ಅದು ನೀ ಏನು ಹೇಳು ಈಗಿತ್ಲ ಬಪ್ಪ ತಂಬಾಕಿದ್ದ ಬಾಯಿಗೆ ಹಾಕಲೇ ಆಗ್ತಿಲ್ಲ ಒಂದೊಮ್ಮೆ ಮನೆ ಕರಿ ಜಗದಂಗ ಆಗ್ತ ಮರ. ಎಂತ ಮಾಡವ ಮರೆಯ ಅದು ಸರಿಯಾದ ಸಮಯಕ್ಕೆ ಅಂತೂ ಸಿಗ್ತಿಲ್ಲ ಇಲ್ಲಿ. ಒಂದಿದ್ರೆ ಒಂದಿಲ್ಲ. ಮೊನ್ನೆ ಇವ ನಮ್ಮ ಜಾತ್ರೆ ಹುಚ್ಚೊಂಡು ಬಂದಿದ್ನ, ಇವ ಒಂದು ನಮ್ಮನಿ ತಂಬಾಕು ತಂದಿದ್ದ. ಎಷ್ಟು ಮಜಾ ಆಯ್ತಂದ್ರೆ ಇಷ್ಟೇ ಚೂರು ಆನು ಹಾಕದ್ನಪ್ಪ, ತಲೆ ಭಾಳ ಜೋರು ಇಟ್ಟಾಗ ಭಾರಿ ಜೋರ. ಇಡೀ ಸಿರ್ಸೆ ಪ್ಯಾಟರ್ನ್ ಹುಡುಕಿರು ಆ ತಂಬಾಕು ಸಿಗವ ನನಗೆ. ಅದು ಹುಚ್ಚಣ್ಣ ಅನ್ಕೊಳ್ಳಿ ಅಂಬ್ಲಾತು ಅವೊಂದು ಎಮ್ಮೆ ದುಡ್ಡಿದ್ದು ವಾಯ್ದೆ ಮೊನ್ನೆ ಹಬ್ಬಕ್ಕಿತ್ತ ಕೊಟ್ಟೆ ನೀನು ಅದನ್ನ. ಅವನು ಅದು ಈಗ ಅದು ಹಳೆ ಕಚ್ಚಾಗುತ್ತೆ ಬಿಡಿ. ಯಾಕೆಂದ್ರೆ 16 ವಾರ ಕೊಟ್ಟು ಎಮ್ಮೆ ತಂದಿದ್ದು ನಾನು. ತಂದೊಂದು ಸ್ವಲ್ಪ ದಿವಸಕ್ಕೆ ಸ್ವಲ್ಪ ಚಾಳಿ ಮಾಡಕ್ಕೆ ಶುರು ಮಾಡ್ತು. ಆದ್ರೆ ಎರಡನೇ ಹೆಂಡತಿ ಕೈ ಗುಣ ಅಂದ್ರೆ ಬಾರಿ ಮಸ್ತ್ ಇತ್ತು. ಎಲ್ಲೆಲ್ಲೆಲ್ಲೆಲ್ಲೂ ಅದು ಏನು ಮೂಡಿ ಮಾಡ್ತಿತ್ತು ಅಂತ ಕರಾದ ಮಾತ್ರ ಎಲ್ಲೂ ನಿಂತಿದ್ದಿಲ್ಲ. ಆದರೆ ಎಂತ ಮಾಡೋದು, ಎರಡನೇ ಹೆಂಡತಿ ಹೋಗಿ ಒಂದು ತಿಂಗಳು ಆಗೋತಲ್ಲ ಈಗ. ಅದ್ರ ಮೇಲೆ ಕೊಟ್ಟಿಗೆ ಹೋಗೋರ್ ಗತಿ ಇಲ್ಲ. ಸಾಕಪ್ಪ ಸಾಕೋಗುತ್ತೆ. ಆ ಮೊನ್ನೆ ಎದ್ರ ಎಮ್ಮೆ ಮುಟ್ಟಲು ಹೋದಿ ಕೆಚ್ಚರಲ್ಲಿ ಒಂದು ದುಂಬು ದಾರಿ ಇಲ್ಲೇ. ಆ ಪರಿಸ್ಥಿತಿ ಬಂದೋತು. ಹೇಳಾಗ ಬಾಬಾ ನನಗೆ ಮನೆ ಬೇಜಾರಾಗ್ತಾ ಮರೆಯ ಮನೆ ಎಂತ ಮಾಡೋ ಗೊತ್ತಾಗ್ತಿಲ್ಲ ನನಗೆ. ಅವನ ಆ ಹುಚ್ಚನಿಗೆ ಮತ್ತೆ ಕರೆದೆ, ನೋಡಪ್ಪ ಹೆಂಗಾರು ಮಾಡಿ ಆ ಎಮ್ಮೆನ 8 ವಾರಕ್ಕಾರು ನೀನು ಹೊಡ್ಕೊಂಡು ಹೋಗಿ ಮಾರೆ. ಅಡ್ಡಿಲ್ಲ ಹೇಳ್ದ ಎಂದೊಂದು ಅಲ್ಲಿ ಅದು ಹೋದ್ರೆ ಎಂದೊಂದು ಗ್ರಾಚಾರ ಹೋದ್ರೊಳಗೆ ತಿಳ್ಕೊಂಡೆ. ಅದು ಎಂತ ಮಾಡಬತ್ತು ಏನ ಮಕ್ಕಳ ಮರಿಯ ಎಂತ ಮುಖ್ಯವಾಗಿ ನನಗೆ ಮನೆಗೊಂದು ದೀಪ ಹಚ್ಚೋ ಯಾರಾದ್ರೂ ಬೇಕಾಗಿತ್ತು ಮರೆ. ಯಾರು ಸ್ವಲ್ಪ ಬಾವಾ ನೀನ್ ಎಂತ ಹಿಂಗೆ ಯೋಚನೆ ಮಾಡ್ತೀಯ? ಅಲ್ಲ ನಿನಗೆಂತ ಮದುವೆಪ್ಪ ವಯಸ್ಸು ಮೀರಿ ಯೋಜನೆ ಈಗ ಇನ್ನು 60-61 ವರ್ಷ ಅಷ್ಟೇ. ಯಾರು ಹೇಳ್ತವಲ್ಲ ಹಂಗೆ ಹೇಳಿ ನಿನಗೆ ಗೊತ್ತಿಲ್ಲ ಆ ನೀರು ತೋಟ ತೆಗಡೆ 70ನೇ ವರ್ಷಕ್ಕೆ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ಆರಾಮಾಗಿದ್ದೀನಿ ಮಾಡ್ತಿತ್ತು ಹೇಳ್ರ. ಅಷ್ಟೇ ಎಂತಕ್ಕೆ ಆ ಮುಂಡಿಗೆ ಸರ್ದಾಗಡೆ 68ನೇ ವರ್ಷಕ್ಕೆ 5,000 ರೂಪಾಯಿ ತೀರಾ ಕೊಟ್ಟು ಕರ್ಕಿಂದ ಹೆಣ್ತನ್ ಮದುವೆ ಮಾಡ್ಕೊಂಡಿಲ್ಲ ಕಂಡ್ರ. ನೋಡ ನಿನಗಿಂತ ರಾಶಿ ವರ್ಷ ಆದವ್ ರಾಶಿ ಜನ ಮದುವೆ ಆದವಿದ್ದ. ಮೊದ್ಲೊಂದು ಗಾದಿತ್ತು ಗೊತ್ತಿದ್ದ 50 ವರ್ಷಕ್ಕೊಮ್ಮೆ ಮದುವೆನೇ ಇಲ್ರೋ ಹೇಳಿ. ಹೌಡ್ರ ಹಿಂಗ ಇದ್ದಾಗ ನಿನಗೇನ್ ಮದುವೆ ವಯಸ್ಸು ಮೀರ್ತಿಲ್ಲ. ಬರಯ ನೀನು ಏನು ತಮಾಷೆ ಮಾಡ್ತಾ ಇಲ್ಲ ತಾನೆ? ಇಲ್ಲ ಅಲ್ರಿ ಭಟ್ರೆ, ನನಗೆ 2ನೇ ಮದುವೆ ಅಪ್ಪ ಕಲಕ್ಕೆ ಆ ಗಟ್ಟ ಕೇಳಿದ್ರೆ ನಾವು ಈ ಮುದುಕಂಗೆ ಎಂತ ಬೇಕಾಯ್ತು ಮದುವೆ ಕೇಳಿದ್ದ ಆ ಚಾಳ್ತಿದ್ದ ಕಂಡ್ರ ನಿಮ್ಗೆ ಇಲ್ಲ ಆ ಶರ್ಕ್ ಬಂದ್ರೆ ಆ ಮದುವೆ ಬಿಡ್ತಲ್ರ. ಅದಕ್ಕಲ್ಲಿ ವಿಷಯ ಅಲ್ಲ. ಹೌದು ಅಲ್ಲ ಆ ಮದುವೆ ಬಿಡುವೆ ಆ ಪ್ರಶ್ನೆ ಬೇರೆ ಅಲ್ಲ. ಹೆಣ್ಣು ಕೂಡ ಒಬ್ಬರು ಬೇಕಪ್ಪ. ನಿನ್ ಸಮಸ್ಯೆ ಅದಲ್ದನ ಹೇಳಿ ತಡಿ ನೀನು ಬಟ್ರೆ ನಿಂಗಳೂರಲ್ಲಿ ಯಾವ್ದೋ ಹೆಣ್ಣಿದ್ದು ಹೇಳ್ತಾ ಇದ್ರಿ ಅಲ್ಲ, ಅದನ್ನೇನಾದ್ರೂ ಮಾಡಿ ಈ ಪದಿ ಅಪ್ಪಂಗ್ ಮಾಡೋದರ್ಥ? ಹೆಗ್ಡಾರೆ ನೀವು ಹೇಳ್ತೀರಿ, ಅವ್ರು ಹೇಳತ್ರು ನಾನು ಹೇಳ್ತಿ. ಇದು ಎಂಡಿದ್ದು ಹೇಳಿ ನೀವೇ ಹೇಳೋರೀಗ. ಅಂಟು ಕೊಟ್ಟಿದ್ದ ರೊಕ್ಕಪ್ಪ ಇದ್ರೆ ಚಿಕ್ಕಪ್ಪ ಹೇಳಿ ಕೇಳಿದ್ರು ನೋಡ. ನೀವು ಗಣೇಶ್ ಭಟ್ಟ ಅವ್ರನ್ನ ಇಟ್ಲ ಲಗಾಯಿಸ್ಕೊಂಡು ಒಂದು ಮಾತು ಒಗಿರಿ, ಅವ್ರನ್ನ ಹೆಂಗೆ ತಿರ್ಸೋದು ಹೆಂಗೊಂದು ಕೆಲಸವ ಒಗದೇ ತಿಳ್ಕೊಳ್ಳಿ ಮತ್ತೆ. ಅಲ್ರ ಇಟ್ಟಕ್ಕೂ ಆ ಕೂಸಿ ಯಾರು ಹೇಳಿ ಮಾಡಿದ್ರಿ? ಯಾರು ಈಗ 3 ವರ್ಷದ ಹಿಂದೆ ಆ ನೀಟ್ ತೋಡ್ರಿ ಹೆಗಡೆ 4,000 ತೀರ ಕೊಟ್ಟು ಲಗ್ನ ಆಗಲ್ಲ. ಹೌದು ಹೋದ್ರ ತಂಗಿ ಕಂಡ್ರ ಹೌದಾ ಲಗ್ನ ಮಾಡಿಸಿದ್ದು. ಎಂಟು ಕೊಟ್ಟಿದ್ದ ಆ ಲಗ್ನ ಕಾಣ ಹೋಗಿದ್ದೆ. ಆ ಕೂಸಿನ ಸಂಗತಿಗೆ ಈ ಕೂಸು ಓಡಾಡ್ಕೊಂಡಿತ್ತು. ನಾನು ಶಿವಪಟ್ನ ಕೇಳಿದೆ, ಎಂಟ ಮರ ಇದು ನಿನ್ನ ಮಗಳಲ್ದೇನಾ ಅಂತ. ಹ್ಞೂ ಉಂಡ ಮತ್ತೆ ಎಂಟ ಮರಯ 2 ಒಟ್ಟಿಗೆ ಹುಡುಕಿಟ್ರು ಒಂದೇ ಚಪ್ಪರಾಗೆಲ್ಲ 3 ಹೋಗ್ತಿತ್ತಲ್ಲ ಅಂದೆ. ಅವು ಹೋಯ್ತ ನನಗೆ ಮರೆ ಹಂಗೆಲ್ಲ ಹೇಳ. ಅವ್ರು ಭಾಳ ಸಣ್ಣ ಕೂಸರು, ಇನ್ನು ಮೈನರಿಯಲ್ಲೇ ಓಡಕ್ಕೆ ಬೆಳ್ಕೊಂಡಿದ್ದು ಅಷ್ಟೇ. ಅವರು ನೀವು ಹಂಗೆಲ್ಲ ಮಾಡಕ್ಕೆ ಓಡ 3-4 ವರ್ಷ 3 ಲಗ್ನ ಮಾಡ್ನಲ್ಲ ಅನ್ನವ. ಒಂದು ಹೇಳ್ತೀಯಾನು, ನೀವು ಕೂಡ ಹಣಕ್ಕೆ
ಒಡ್ಡಿ ಅಂತ ಬೀಳ್ತಾನೆ ಅದು ನಿಂಬೆ ಮರದ ಅಡಕ್ಕೆ ಬೆಳ್ಕೊಂಡಿದ್ದು ನಾನು ಅದಕ್ಕೆ ನಿಕ್ಕಿ ಭಟ್ರೆ ಹಂಗಾದ್ರೆ ಕಾಯೋದೇ ಬೇಡ ಆದಷ್ಟು ಲಗುನೆ ಅದನ್ನ ಇತ್ಲಾ ಬದಿ ತಿರ್ಸೋ ಪ್ರಯತ್ನ ಮಾಡಿ ನೋಡ್ರ ಈ ವಿಚಾರದಲ್ಲಿ ನಿಮಗೂ ಒಂದ್ ಸ್ವಲ್ಪ ಮರ್ಯಾದೆ ಸಿಕ್ಕಂಗ್ ಮಾಡೋದು ಏನ್ ಜವಾಬ್ದಾರಿ ಅದು ಮಾಡೋದು ಅದು ಮಾಡೋದು ಎಂತ ಅಂತಿ ಬಿಟ್ರ ನೀವು ಇರ್ಲಿ ನೋಡಿ ನೀವು ಹೇಳ್ತೀರಿ ಇವ್ರು ಹೇಳ್ತಾರೆ ನಾನು ಹೇಳ್ತೀನಿ ಎಂತ ಇದ್ದಿದ್ರಾಗ ಇಲ್ಲ ಅದಲ್ಲ ಹುಟ್ಟಿದ ಹೆಂಗೆ ತಲೆ ವಿಷಯ ಹೋಗಿತ್ತು ಎಂತಕ್ಕೆ ಅದು ಎಲ್ಲಿ ಮೈನರಿಟ್ಟು ಇನ್ನು ಯಾರು ಲಗ್ನ ಮಾಡ್ಕೊಂಡು ಹೋಗ್ಬಿಟ್ರು ಹೇಳಿ ಹ್ಞೂ ಎಂಟು ಕೊಟ್ಟಿದ್ದ 1 hour ಕಡಿಯೋರು 4 ಜನ ಬೈಂಡ ಅಯ್ಯೋ 2000 ಚೀರ ಕೊಟ್ಟು ಲಗ್ನ ಮಾಡ್ಕೊಂಡು ಹೋಗ್ತೀಯ ಅಂತ ಅವ ಶಿವಭಟ್ಟ ಆಗ್ತೇ ಇಲ್ಲ ಎಂಬ ಎಂತಕ್ಕೆ 4,000 ಕೊಂಡು ರುಗ ಕಡಿಮೆ ಆದ್ರು ಆಗ್ತೇ ಇಲ್ಲ ಅಂತ ಕುಟ್ಕೊಂಡವ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ದೊಡ್ಡ ಹೆಗ್ರ ಕರ್ಕೊಂಡು ನನ್ನ ಸಂಗತಿ ಬನ್ನಿ ಎನ್ ಕೈಲಪ್ಪ ಪ್ರಯತ್ನ ನಾನು ಮಾಡ್ತೆ 3 ಹೆಚ್ಚು ಕಡಿಮೆ ಅಪ್ಪ ಹಂಗಾರೆ ಆದಷ್ಟು ಲಗುನೆ ಪ್ರಯತ್ನ ಮಾಡದೆ ಎಂತಕ್ಕೆ ಬಪ್ಪದ ಲಗ್ನ ಮಾಸ ಹ್ಞೂ ಅವನ್ ಸ್ವಲ್ಪ ಶಡ್ಲ ಬಿಟ್ರುವ ಯಾರಾದ್ರೂ ತಿರುಗಿ ಹೊಡ್ಕೊಂಡು ಹೋಗ್ಬೋದು ಹೋಗ್ಬಿಟ್ಟು ಲಗುನೇ ಪ್ರಯತ್ನ ಮಾಡ ಹೌದಪ್ಪ ಈಗ ಭಟ್ರ ಹೇಳಿದ್ ನಿಂಗೆ ಅರ್ಥ ಆಯ್ತು? ಅಯ್ಯೋ ಅರ್ಥ ಇದೆ ಒಂದ್ ವೇಳೆ ಹುಡುಗಿ ನಿಶ್ಚಯ ಆದ್ರೆ ದುಡ್ಡಿಗೆ ಎಂತ ಮಾಡ್ತೆ ದುಡ್ಡಿಗೆ ನೀನು ಹೆದರದೆ ಬೇಡ ಬಾವ ಯಾರು ರಾಯರಿದ್ರಲ್ಲ ಹ್ಯಾಂಗು ಎಂದು ಅರ್ಧ ಗರ್ವಾಸಿ ಜಮೀನು ಅವ್ರ ಹತ್ರ ಆಡೋ ಬೀಚು ಇನ್ನು ಅರ್ಧ ಇದ್ದು ಯಾರಿಗಾನೆ ಅರೆ ಯಾರು ತಲೆ ಕಟ್ಟವ ಬಾವ ಶರ್ಕಂದ್ರೆ ಹಂಗಿಗಲ್ಲ ಈಗ ನೀನೇ ಬೇಕಾದ್ರೆ ಬರ್ಕೊಟ್ಬಿಡ್ವಿ ನೀ ದುಡ್ಡು ಕೊಡ್ತಾಳ ಅಲ್ಲ ಎಲ್ಗ ಇಡೀ ಮುಳಿದವ್ನು ಚಳಿ ಅಂತದ ಮನೆಗೊಂದು ದೀಪ ಕಷ್ಟ ದುಡ್ಡಿನ ಧೈರ್ಯ ಇದ್ದು ಅಯ್ಯೋ ಆನ ಅಷ್ಟಕ್ಕೆ ಮುಗಿತಿಲ್ಲ ಮತ್ತೆ ಚಿನ್ನಕ್ಕೆ ಮದುವೆ ಖರ್ಚಿಗೆ ಇದಕ್ಕೆ 1,000 ರೂಪಾಯಿ ಬೇಕಪ್ಪ ಆಮೇಲೆ ತಿರಕ್ಕಂತೂ 2-3 ಸಾವಿರ ರೂಪಾಯಿ ಬೇಕೇ ಬೇಕು ಈಗ ಹಂಗು ಹಿಂಗ ಒಂದು 5,000 ರೂಪಾಯಿ ಅಂತೂ ಹಾಗೆ ಆಗ್ತದೆ 5,000 ರೂಪಾಯಿ ಖರ್ಚು ಮಾಡಿ ನೀನು ಮದುವೆ ಮಾಡ್ಕೊಂಡು ತಯಾರಿದ್ದೆ ಹೇಳಿದ್ರೆ ನಾಳೆ ಬೆಳಗ್ಗೆನೆ ಸ್ವಂತ ನಿನಗೆ ಹರ್ಕತ್ತಿಗೆ 2,000 ರೂಪಾಯಿ ಆ ಸಲ ಕೊಡ್ತೀನಿ ರಾಯರಿಗೆ ಯಾವ ಬಡ್ಡಿ ಕೊಡ್ತೀವಿ ಅದೇ ಬಡ್ಡಿ ಕಡಿಮೆ ಬೇಡ ಜಾಸ್ತಿನೂ ಈಗ ಅಲ್ಲಿ ಶಿವಭಟ್ಟಿ ಮನೆ ಯಾವ ಹೋಗೋಣ ಗಟ್ಟಿ ತಲೆಗೆ ಯಾವ ಬಟ್ಟೆ ಹೇಳ್ದಂಗೆ ನೀವು ಹೇಳ್ದಂಗೆ ಹೆಂಗ್ ಮೇಲೆ ಹಾಕ್ಬಿಟ್ರೆ ನೀವೇ ಮುಂದೆ ನೀವೆಲ್ಲ ಎಂಟ ಟ್ರಯೋಟು ಏಕಾದಶಿ ಹುಡ ದ್ವಾದಶಿ ತ್ರಯೋದಶಿ ಶುದ್ಧ ತ್ರಯೋದಶಿ ಸರ್ವಸಿದ್ಧಿ ತ್ರಯೋದಶಿ ಹೊರಟರು ಅವತ್ತು ಎಂಟ ಮಾಡಿದ್ರು ಜಯ ನಿಕ್ಕಿ ಜಯ ಹೋಗ ಹಂಗಾರೆ ಹಂಗಾದ್ರೆ ನಾಡ್ದಿಗೆ ಹೋಗೋದು ತೀರ್ಮಾನ ಮುಡ್ಡಾಮ ಹಂಗಾರೆ ಬಾಬಾ ನಾನು ಮನೆ ಬದಿಗೆ ಹೋಗಿ ಸ್ವಲ್ಪ ಹುಷಾರಾಗಿರಿ ಇಲ್ಲಿ ಹೇಳಿ ಬಂದ್ಬಿಡ್ತೀನಿ ನೀ ಸಂಜೆಗೆ ಇಲ್ಲಿಗೆ ಮಲ್ಗ ಮತ್ತೆ ನಿನ್ ತಯಾರಿ ಮಾಡ್ಕೆ ಬಟ್ರೆ ನಾ ಬರ್ತೇನೆ ಹಾಗಾದ್ರೆ ಒಂದು ವಿಷಯ ಹೆಂಗೊಂಚೂರು ತುಟ್ಟು ಕಳ್ಸಿದ್ದು ಆನೊಂಚೂರು ಮುಂದಾಗಿತ್ತು ಈಗ ಬರೋಕಾಯ್ತಿ ಅವ್ನು ಹೋಗ್ಕೊಂಡು ನಾಡಿಗೆ ಬರೋ ಟಪ್ಚೋಲಿಲ್ಲ ಅವ್ನು ಶಿವಭಟ್ನ ಹತ್ರ ಮಾಡ್ತಾರೆ ಅಯ್ಯೋ ಬಾವಂಗೋಸ್ಕರ ಬರ್ಬೇಕು ನೀವು ತಯಾರಾಗಿ ಹೇಳಿ ನಡಿ ನಾ ಬರ್ತೀನಿ ಮರ್ಯಾದಿಲ್ಲ ಏನ್ ಮರ್ಯಾದೆ ಅಯ್ಯೋ ಎಲ್ಲಿದ್ದ ಆನೊಂಚೂರು ಬರುವ ಹಂಗಾರೆ ನೋಡಿ ನಮಸ್ಕಾರ ಎನ್ ಜೀವನದಲ್ಲಿ ಹಿಂಗೂ ಒಂದು ಆಗ್ತಾ ಅಂತದನ ನೋಡೇ ಬಿಡ್ತೀನಿ ದೇವರಿಂದ ಒಂಟು ಎನ್ ಮನೆಗೆ ಒಂದು ಬೆಳಕು ಬತ್ತೋಳ ಆತಲಿ ಎಲ್ಲರ ಆಶೀರ್ವಾದ ಇದ್ರೆ ಆಗ್ಲತ್ತು ನೋಡೋಣ ಚೂರು ನನಗೆ ಬಿದ್ದಿರ್ಕೋಬೇಕು ಊಟ ಹಾಕಿ ಹಲೋ ಅಂತೂ ಇಂತೂ ಇಗ್ಗಪ್ಪ ಹೆಗಡೆ ವಾಸಪ್ಪ ಹೆಗಡೆ ಹೆಣ್ಣು ನಿಶ್ಚಯ ಮಾಡ್ಕೊಂಡು ಬರೋಕೆ ಘಟ್ಟದ ಕೆಳಗೆ ಹೋದ ಅಲ್ಲ ಈ ಮುದುಕಂಗೆ ಈ ಇಳಿ ವಯಸ್ಸಲ್ಲಿ ಮದುವೆ ಬೇಕಿತ್ತ ಅಂತ ಅನಿಸ್ತಾ ಇದೆ ಅಲ್ವಾ ಇಲ್ಲೇ ಇರೋದು ಸ್ವಾರಸ್ಯ ನಮ್ಮ ನಿಮ್ಮ ಆಲೋಚನೆ ಪ್ರಕಾರ ಏನೂ ಇಲ್ಲ ನಮ್ಮ ಯೋಚನೆಯೇ ಬೇರೆ ಕವಿಗಳಾದ ಶ್ರೀಯುತ ದಿವಂಗತ ಸೂರಿ ವೆಂಕಟರಮಣ ಶಾಸ್ತ್ರಿಯವರ ಕಥೆಯೇ ಬೇರೆ ಅಲ್ವಾ ಅಲ್ಲ ಹೊಳ್ತಾ ಇದ್ದ ಏನು ತಲೆ ಕೆಡಿಸ್ಕೊಳ್ಳಿ ಎಂತ ಅಪ್ಪಿ
ಬರ್ರೋ ಮೊರೆ ಒಳ್ಳೆ ಬುದ್ಧಿ ಹಂಗ. ಒಳ್ಳೆ ನೀವೇ ಕೈ ಮಗಲಕ ನಾನು ನಿಮಗೆ ಕಾಲಿ ಅಲ್ಲ ಹಂಗೆಲ್ಲ ಮಾಡೋದು. ಅಲ್ಲ ಅಲ್ಲ ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ಅಂತ ಅಡಿಲೆ ಕುತ್ಕೊಳ್ಳಿ. ಅಡಿಲಿಯಾ ಅನ್ಸ್ಬಿಟ್ರೆ ಕಡೆಗೆ ಈಗ ವಿಷಯಕ್ಕೆ ಬಪ್ಪನ ಮುಂದೆ ಎಂತ ಮಾಡೋದು ಹೆಂಗ ಅಂದ್ರೆ ಈ ಶಿವಭಟ್ನ ಮಗಳನ್ನೇ ನೋಡೋ ಒಂದು ಕೆಲಸ ಇತ್ಲಪ್ಪ ಈಗ ನೀವು ಕೂತ್ಕೊಳ್ಳಿ ಶಿವಭಟ್ನ ಮಗಳು ನೋಡೋ ಅಂದ್ರೆ 3,000 ರೂಪಾಯಿ ಮಡಗದೆ ಅಂಬ ಆಗ್ತಲೇ ಅಲ್ಲ ಏನ್ ಭಾವನ ಪರಿಸ್ಥಿತಿ ನಿಮ್ಗೆ ಗೊತ್ತಿದ್ದಲ್ಲ ಒಂದ್ 8-10 ಕಂಡಿ ಅಡಿಕೆ ಒಂದ್ 2-3 ಕಂಡಿ ಮೆಣಸು ಒಂದ್ 4 ಮಣ ಯಾಲಕ್ಕಿ ಇಷ್ಟು ಉತ್ಪತ್ತಿ ಇದ್ದು ಅಲ್ಲ ವರ್ಷಕ್ಕೆ ಇಷ್ಟು ಉತ್ಪತ್ತಿ ಇದ್ದು ಕರೆ ಆದ್ರೆ ಇರೋ ಬರೋ ಗದ್ದೆ ತೋಟ ಎಲ್ಲ ರಾಯರ ಹತ್ರ ಬಿದ್ದು ಹಿಗ್ಗಪ್ಪೆಗಡೆ ಇದ್ದ ಹೆಸರಿ ಪೂರ್ತಿ ಇದ್ದ ಅಷ್ಟೇ. ಒಳಗೆಲ್ಲ ಬರೀ ಜೊಳ್ಳಿ ಯಾರು ಎದ್ದು ಹೇಳೋಡ್ರ ಹೆಂಗ ಹೆಣ್ಣು ಹುಡ್ಕಲ್ಲ ಆಗ್ತಲ್ಲ ಕಡೆಗೆ ವರ್ಷನೂ 57 ಮುಗ್ದು 58 ಆತು ಅಲ್ಲ ಅಲ್ಲ ಹೆಂಗ 61 ಅದು ಬಾಬಾ ನೀ ಸುಮ್ಮನಿರ ಮಾರ್ರೆ ನೀನು ವರ್ಷ ಜಾಸ್ತಿ ಹೇಳ್ದಂಗು ತೀರಾನು ಜಾಸ್ತಿ ಆಗ್ತಾ ಇತ್ತು ಅಯ್ಯೋ ಹೌದಾ ವರ್ಷನೂ 58 ಆಗುತ್ತೆ ನಾನು ಇನ್ನೂ ಕಡಿಮೆ ಮಾಡ್ತೀನಿ. ಈಗ ಮುಂದೆ ಹೆಂಗ ಎಂತ ಮಾಡೋಕ್ಕಾಗ್ತು ಯಾರಂತ ಹೇಳಿದ್ರೆ ಯಾರು ಒಪ್ತಿಲ್ಲ ಹಂಗಾಗಿ ನೀವೇನಾದ್ರು ಮಾಡಿ ಒಂದು ವ್ಯವಸ್ಥೆ ಮಾಡೋಲಿ ಮುಂದೆ ತಗಡಾರ ನೀವು ಹೇಳ್ತೀರಿ ಅವ್ರು ಹೇಳ್ತೀರಿ ನಾನು ಹೇಳ್ತೀನಿ ಎಂಟಿದ್ರಾಗ ನೀವೇ ಹೇಳೋದೀಗ ನೋಡಿ ಆ ಶಿವಭಟ್ಟ ಭಾರಿ ಹುಡ್ಕೊಂಡ್ಬಿಟ್ಟಿ ನಾವ 3,000 ರೂಪಾಯಿ 1 ರೂಪಾಯಿ ಕಡಿಮೆ ಆಗ್ತಲ್ಲ ಎಂಬ ಅಯ್ಯೋ ಶಿವ ಇಷ್ಟು ಬೆಲೆ ಅಂತ ಇಟ್ಬಿಟ್ಟಿದ ಅವ್ರ ಮನೆ ಹೆಂಗಸ್ರು 600 ರೂಪಾಯಿ ನಗ ಹಾಕೋವಲ್ಲಿ ಹೇಳ್ತಾ ಇದ್ದ. ಅಯ್ಯೋ ಇದು ಚಪ್ಪರ ಖರ್ಚಂತೂ ನಾವು ಮಾಡೋದೇ ಆಯ್ತು. ಈಗ ಎಂತ ಮಾಡೋ ಹೇಳಿ ಹಂಗಾರೆ ಅದೇ ಒಂದು ವಿಷಯ ಒಂದು ವಿಷಯ ಅಂತ ಕೇಳಿ ಈಗ ಅವ್ರು ಕೇಳಿಟ್ಟು ಅಂತ ಈಗ ಯಾರಿಗೂ ಹೇಳಲಿಲ್ಲ ಎಂತಕಂದ್ರೆ ಶಿವಭಟ್ಟ ತೀರ ಅಂದ್ರೆ ಒಡು ರಕ್ಷಣೆ ತಗೊಂಡು ಕೂಸಿ ಲಗ್ನ ಮಾಡೋಣ ಅಂತ ಅಂದ್ರೆ ಊಟ ತುಂಬ ಸುದ್ದಿ ಆಡ್ರೆ ಸುಮಾರು ಆಗ್ತದೆ ಅದು ಹೇಳಲಿಲ್ಲ. ಇನ್ನೊಂದು ಅಂತರಂಗದ ವಿಷಯ ಹೇಳ್ತಿ ಕೇಳಿ ಆ ಬಂದು ಸುಮ್ಮಂಕೂರಲ್ಲೇ ನಾನು ಇವ್ರದ್ದು ಕೂಸಿಂದು ಜಾತಕ ತಗೊಂಡು ಜೋಯಿಸ್ರು ಮನೆಗೆ ಹೋಗಿದ್ದೆ. ಕೂಸಿನ ಜಾತಕದಾಗ ಅಷ್ಟಮ ಅಂಗಾರಕ ದೋಷ ಇತ್ತು. ಹೆಗಡೆ ಜಾತಕದಾಗ ಪಂಚಮದಲ್ಲಿ ಸಮಾನಾಡೇ ಇತ್ತು. ಅಲ್ಲ ಒಟ್ಟು ಹೆಂಗಾರ ಸುಧಾರಿಸ್ಲಪ್ಪು ಕಂಡ್ರ ಒಟ್ಟು ದೊಡ್ಡ ವಿಷಯ ಅಲ್ಲ. ಒಟ್ಟಿಗೆ ಅಂತ ಇದು ಕೊಟ್ಟಿದ್ದ ಹೆಗಡೆ ಜಾತಕದಾಗ ಕೂಡು ದೋಷ ಇತ್ತು. ಹಂಗಂದ್ರೆ ಸಾಯವ ಹಂಗಂದ್ರೆ ಎಂತದನ ಬರೀ ಅಂತಂದ್ರೆ ಲಗ್ನ ಆದ್ರೆಲ್ಲ ಸತ್ತ ಹೋಗ್ತಾ ಆನೆತ್ತ ಸಾಯ ಹೇಳಿ ಭಟ್ರೆ ಇದೆಲ್ಲ ಬಿಡ್ರ ನೀವು ಮನಸ್ಸು ಮಾಡೋದಲ್ಲ ಯಾವ ದೊಡ್ಡ ವಿಷಯ ಈಗ ಎಂಟು ಕೊಟ್ಟಿದ್ದ ಅವ 3,000 ರೂಪಾಯಿ ಹೇಳ್ತಾ ಇದ್ದ ಇದು ತೀರಾ ಭಾರಿ ದುಬಾರಿ ಅವ ಇಲ್ಲ ಸಾಯ್ದು ನಾನು ನೀವು ಬಡವ ಪಾಪ ಒಂದು ಮದುವೆ ಆಗಿ ಹೇಳಿ ಕಷ್ಟಪಡ್ತಾ ಇದ್ದೆ ನೋಡಪ್ಪ ಅವ್ರ ಹತ್ರ ದುಡ್ಡು ಕೊಡಲ್ಲ ಆಗದೆ ಇದ್ರೆ ಆನೆ ಆದ್ರೂ ದುಡ್ಡು ಕೊಟ್ಟು ಮುದ್ದೆ ಮಾಡ್ಸೋದು ಮಾಡಿದ್ವಿ ಆದ್ರೆ ಎಂತ ನೋಡಿ ತೀರಾ ಇಷ್ಟು ದುಬಾರಿ ಆಗ್ಬಿಟ್ರೆ 3,000 ಅಂದ್ರೆ ಹುಡುಗಾಟನೇ ಇರೋದು ನೋಡಿ ಭಟ್ರೆ ಹೇಳ್ತಿ ಸಮ ಪಟ್ಗಚ್ಚ ಕೂತ್ಕೊಂಡು ಕೊಂಚಿ ಒಳಗೆ ಹಿಂಗ್ ಕೈ ಇಟ್ಕೊಂಡು ಲಗಾರ ಕೂತ್ಕೊಂಡ್ರೆ ಒಂದ್ 7-8 ಎಂಬಂದು ಕೊಟ್ಟಿಗೆ ತುಂಬ ಮಾಡಕ್ಕಾಗ್ತೇನ್ರ ಅಲ್ಲ ಆಗ್ತಿಲ್ಲ ಅದು ವಿಷಯ ಹೌದಪ್ಪ ಆದ್ರೂ ಹೆಂಗಾದ್ರೂ 2,000 ಒಪ್ಕೊಂಡ್ರೆ ಮಾಡ್ಕೊಂಡ್ಬಿಡೋಣ ಪ್ರಯತ್ನ ಮಾಡ್ರೆ ಇಷ್ಟೆಲ್ಲ ಜಾಸ್ತಿ ಹೇಳಿದ್ರೆ ಹೆಂಗೆ ಅವ ಈಗ ನೀವು ದೊಡ್ಡ ಮನಸ್ಸು ಮಾಡ್ರೆ ಅದು ಯಾವುದು ದೊಡ್ಡದಲ್ಲ ಹೇಳಿದ್ನಲ್ರ ಎಂತೆಂತ ಬಿದ್ದೋಗೋ ಮೊದಲಾಗಲ್ಲಿ ಎದ್ದು ನಿಲ್ಸಿದ್ರಿಲ್ಲ ನೀವು ಬನ್ನಿ ಇಲ್ಲಿ ಬನ್ನಿ ಈಗ ಕೈತಿ ಇದು ಒಂದು ಗಟ್ಟಿ ಇದು ಒಂದು ದಷ್ಟಿ ಇಷ್ಟರಲ್ಲಿ ಹೆಂಗಾದ್ರು ನೀವು ವ್ಯವಹಾರ ಮುಗಿಸೋದು ಕೊಂಡ್ರ ಹಂಗಂದ್ರೆ ಈ ಗಟ್ಟಿ ಸಂತಿ ಇನ್ಯಾರಡು ದಷ್ಟಿ ಇಡ್ತೀಯೋದು ಆಗ್ತೀನಿ ಆಗ್ತಲ್ಲ ಅಲ್ಲ ಹಂಗಾರೆ ಇದಿಷ್ಟು ಇಡ್ಕತ್ತಾ ಇದ್ನ ಅದಕ್ಕೂ ಆಗ್ತಿಲ್ಲ ಅಂದ್ರೆ ಎಂತ ಹೇಳ್ರ ನೀವು ಎಣ್ಣ ಕೈ ಆಗಿಟ್ಟೇನ್ರ ಎಂತ ಸಾಯೋ ಹೇಳಿ ಹಂಗಾರೆ ಕಡೆಯದಾಗ ಒಂದು ಮಾತು ಹೇಳಿ 2,000 ರೂಪಾಯಿ ಹೆಂಗಾರು ಮಾಡಿ ಒಪ್ಪಿಸ್ಬಿಟ್ಟು ಅಷ್ಟೇ ಅಲ್ಲ ಚಪ್ಪರದ ಖರ್ಚು ಸಹಿತ ಹೆಂಗಳೆ ಹಾಕಿತ್ತು ಅಷ್ಟಕ್ಕೆ ಮುಗುತ್ತಿಲ್ಲ ನೀವು ಇಷ್ಟೆಲ್ಲ ಓಡಾಡಿ ಕಷ್ಟಪಡೋದಕ್ಕೆ ನಿಮಗೂ ಒಂದು 100-200 ಮರ್ಯಾದೆ ಕೊಡ್ಸೋದು ಏನು ಜವಾಬ್ದಾರಿ ಆತಾ ಇಲ್ಲ ಸುದ್ದಿ ಬಿಟ್ರೆ ನೀವು ಇದ್ರ ಮೇಲೆ ಇನ್ನು ಮುಂದೆ ಮಾತೇ ಬೇಡ ಒಪ್ಸ್ಕೊಂಬಂದು ಆದ್ರೆ ನೀವು ಇನ್ನೊಂದು ಗಂಡ ಅಂತ ತಂದು ಅಡ್ಡ ಇಟ್ಟಿದ್ದೀನಿ ಎಂಟು ಅದೇ ಜಾತಕನೇ ಆಗ್ತಿಲ್ಲ ಅಂತ ಹೇಳಿದ್ರಿ ಎಂತ ಮಾಡೋದು ಇಷ್ಟೆಲ್ಲ ಮಾಡಿ ಹೊಳೆ ಹುಣಸೆ ಇಟ್ಟಿದ್ದಂಗೆ ಆಗೋಗ್ತಿಲ್ಲ ಮತ್ತೆ ಅದಕ್ಕೆ ಹೆಂಗಾದ್ರೂ ಮಾಡ ಜೋಯಿಸ್ರು ಜಾತಕ ಹಾಕಿ ಹೇಳುವಂಗೆ ಮಾಡೋ ಅದು 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 ಇಲ್ಲಪ್ಪ ಈ ಬಡವನ ಸಂಸಾರ ಉದ್ಧಾರ ಮಾಡ್ರ ಮಾರ ಮೊನ್ನೆ ಆದ್ರೆ ನೋಡಿ
ಹೆಂಗೋದೆಲ್ಲ ಕಲ್ಪನೆ ಇಟ್ಟುಕೊಂಡ್ರ ಆದ್ರೆ ಅವ 3,000ಕ್ಕೆ ₹1 ಕಡಿಮೆ ಆಗ್ತಲ್ಲ ಬಿಡ್ಲ ನಾ ಎಂತ ಸಾಯವ್ ಹೇಳಿ ನೀವು ಎಂತ ಮಾಡುವ ಹಂಗಾರ ಅಲ್ಲ ಈಗ ಒಂದು ತೀರ್ಮಾನಕ್ಕೆ ಹೋಗಿದ್ರೆ ಏನು ಮಾತಕ್ಕ ನೀವು ಒಂದು ನಿಮಿಷ ಕೂತ್ಕೊಳ್ಳಿ ಹಾಂ ನೀವು ಒಂದು ನಿಮಿಷ ಕೂತ್ಕೊಳ್ಳಿ ನೀವು ಕೊಡ್ಬೇಡಿ ಅಲ್ಲ ನೀವು ಕೂತ್ಕೊಳ್ಳಿ ಅಲ್ಲಲ್ಲ ಏನು ಮಾತಕ್ಕೋಳಾದ್ರೆ ಈಗ ಭಾವ 2,000ಕ್ಕಿಂತ ಕೆಳಗೆ ಬಿದ್ದಿಲ್ಲ ಹೌಡ್ರ ಇರಲಿ ಈಗ ಏನು ಮಾತು ನಿಮ್ಗೆ ಹಿಡಿಸ್ತೋಳಾದ್ರೆ 2.5 ಗಟ್ಟಿ ಮಾಡ್ರ 2.5 ಇನ್ನೊಂದು ಸ್ವಲ್ಪ ಜಗ್ಗಿರ್ ಕೆಳಗೆ ಬರ್ತಿದ್ರು ಅಲ್ಲ ಕೈ ಕೈ ಮೇಲೆ ಆಗ್ತಿತ್ತಲ್ಲ ದುಡ್ಡು ಕೂಸ್ ತಪ್ಪು ಕೆಲಸ ಮಾಡ್ತಾನು ಇನ್ನು ಕೂಸ್ ತಪ್ಪ ಸುಮ್ಮನೆ ಅಲ್ಲ ಅಲ್ಲಿ ನೀ ಹೆದರ ಆಯ್ತು ಹೇಳೋದು ನೀ ಹೆದರ ಬಟ್ರೆ ಅದೇ 2.5 ಗಟ್ಟಿ ಮಾಡ್ರ ಮತ್ತೆ ಜಾತಿ ಚಲೋ ಆಗ್ತಿಲ್ಲ ಹೇಳಲ್ಲ ಚಲೋ ಆಗ್ತಿ ಹೇಳ್ತಿ ಅವ್ರ ಕೈಗೆ ಬೇಕಾರೆ ಮತ್ತೆ ಮಾಡ್ತಾರೆ ನೀವು ಇಟ್ಟು ಏರಿಕೆ ಮಾಡಿದ್ರಲ್ಲ ಹಾ ಏನಕ್ಕೆ ಬಿಟ್ಬಿಡಿ ಏನು ತೊಂದ್ರೆ ಇಲ್ಲ ಏನು ಕೈಲಿ ದುಡ್ಡಿಗೆ ತೊಂದ್ರೆ ಈಗ ನಾನು ಹೋಗಿ ಏನು ಕೈಲಪ್ಪ ಪ್ರಯತ್ನ ಮಾಡ್ಕೊಂಡ್ಬಿಡ್ತೀನಿ ಕಡೆಗೆ ತಡ ಮಾಡೋದಿಲ್ಲ ಅಲ್ಲ ಗಣೇಶ ಭಟ್ಟ ಹೋಡ ಹಂಗ್ ಮಾಡ್ಕೊಂಬಂಡೆ ಹಿಂಗ್ ಮಾಡ್ಕೊಂಬಂಡ ಅಂತ ಕುಯ್ ಹುಟ್ಟಲಿ ಇಲ್ಲ ಈಗ ಹೇಳಿದ್ದೆ ಬಟ್ರೆ ಹೆಂಗ ಇಷ್ಟು ದೂರ ಬಂದು ಒಂದಷ್ಟು ನಾಳಪ್ಪಲಾಗ್ಬೇಡ ಬಾಬಂಗ್ ಕೂಸ್ಮೇಲೆ ಮನ್ಸು ಆಗೋದು 2.5 ಸಾವಿರ ಒಪ್ಕೊಂಡಿದ್ದ ಮಾಡ್ಸ್ಕೊಂಡ್ ಬಂದು ಎಂತ ಬೇಕಾದ್ರೆ ಆಗೋದು ಹಂಗಂದ್ರ ಹೌದು ಇಟ್ಟು ಹೇಳಿದ್ರೆ ನಾನು ತಯಾರಿದ್ದೆ ಅದೇ ಅದೇ ಹಾಗಾದ್ರೆ ಕೇಳ್ತೀನಿ ಎಂಟು ಕೊಟ್ಟಿದ್ದ ನಿಂಗೆ ದೊಣಿ ಬಂದಿದ್ರಿ ಒಳಗೆ ಹೋಗಿ ವಿಶ್ರಾಂತಿ ಮಾಡಿ ಮನೆಯೊಳು ಇದ್ದ ಅವ್ಳು ಸ್ನಾನ ಹೋಯ್ತಾ ಕಾಣ್ತು ಆಸೆ ಮಾಡ್ಕೊಡೋಳು ಹೇಳ್ತೇನೆ ಅಡ್ಡಿಲ್ಲ ನಾನು ಶಿವ ಭಟ್ರ ಮನೆ ಹೋಗಿ ಮಾತಾಡ್ಕೊಂಬಟ್ಟೆ ಏ ಇವಳ ಏ ಹೆಗಡರು ಬಂದ ಮಾಡ ಬೇಡ ಬಡಿಯ ಬೇಡ ನೀವು ತಲೆ ಮಾಡಿ ಕೇಳಿ ಹೆಂಗೋಸ್ಕರ ನೀವು ವಿಶ್ರಾಂತಿ ಮಾಡಿ ನಾನು ಹೋಗಿ ಶಿವ ಭಟ್ನ ಹತ್ರ ಮಾತಾಡ್ಕೊಂಡು ಅಡ್ಡಿಲ್ಲ 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 ಹಾ ಏ ಆಸ್ತಿ ಮಾಡಿ ಕೊಟ್ಟಾಟ ಭಾರಿ ಅವಸರ ಮಾಡ್ಬಿಟ್ಟೆ ಮಾರ ಅವಸರ ಅಲ್ಲ ಮರಯ ಅಲ್ಲ ಹೇಳ್ತಿ ನನಗೆ ಇನ್ನೊಂದು ಎಂತ ಸಮಸ್ಯೆ ಅಂದ್ರೆ ಅಲ್ಲಿ ಏನು ಕೂಸು ಮುಖ್ಯ ಏನು ಮನೆ 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 ದೀಪ ಮುಖ್ಯ ಮೊದಲ 2 ದಿವಸ ಒಂದು ಕೊಟ್ಟಿಗೆ ಹೋಗ್ಬೋರು ಇಲ್ಲಿ ಹಲೋ ಇದಕ್ಕೆ ಹೇಳೋದು ಸರ್ವಕಾಲಕ್ಕೂ ಸಮಯನೇ ಮದ್ದು ಎಂದು ನಾವೇ ಎಲ್ಲನೂ ನಿರ್ಧಾರ ಮಾಡಿಬಿಟ್ರೆ ಅವನಿಗೇನು ಕೆಲಸ ಆವಾಗಲೇ ಅದರ ಹೆಸರು ತೀರ ಎಂದು ಮಧ್ಯದಲ್ಲಿ ಸ್ವಲ್ಪ ಕಾಲ ಬದಲಾಗಿ ವರ ಆತು ಈಗ ಮತ್ತದೇ ತೀರ ಅಂತ ಆಯಿತು ಹೆಸರು ಬದಲಾಗಿದೆ ಅಷ್ಟೇ ಏನು ಅಂತ ನಿಮಗೆ ಗೊತ್ತಾಗಿರ್ಬೇಕಲ್ಲ ಪರಂಪರಾಗತವಾಗಿ ಬಂದಿದ್ದನ್ನು ಬದಲಿಸಲಿಕ್ಕೆ ಪರಮೇಶ್ವರನಿಂದಲೂ ಸಾಧ್ಯವಾಗಲಿಲ್ಲವಂತೆ ಅಂದಾಗ ನಾವು ನೀವು ಬದಲಿಸಲಿಕ್ಕೆ ಆಗ್ತದ ಇದನ್ನು ಕವಿ ಕರ್ಕಿಯ ದಿವಂಗತ ಸೂರಿ ವೆಂಕಟರಮಣ ಶಾಸ್ತ್ರಿಯವನ್ನೇ ಕೇಳಬೇಕು ಅಲ್ವೇ ನಾವು ಕಳ್ಕೊಳ್ಳೋಕು ಮದುವೆ ಮಾಡಿ ನಮ್ಮ ಜವಾಬ್ದಾರಿ ನಾವು ಕಳ್ಕೊಳ್ಳೋಕು ಅದೇ ಆ ಗಣೇಶ್ ಭಟ್ರು ಹೇಳಿದ್ದ ಒಂದು ಒಳ್ಳೆ ಸಂಬಂಧ ಇದ್ದು ಅಂತ ಅವ ದುಡ್ಡು ಕೊಡ್ತನಡ ದುಡ್ಡು ಕೊಡ್ತನಡ ಬಂಗಾರ ಅದಕ್ಕೆ ಹೆಂಗಾರು ಮಾಡಿ ಮಗಳು ಒಪ್ಸ್ಬಿಡ ಅಕ್ಕ ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಬತ್ರಿ ಅಂತ ಹೇಳಿದ್ದಿ ನಮ್ಮನೆಯವರಿಗೆ ಕಾವೇರಿ ಅಪರೂಪಕ್ಕೆ ಒಳ್ಳೆ ಸಂಬಂಧ ಸ್ವಲ್ಪ ಇಂದ ಒಂದು ಚಾ ಮಾಡ್ಕೊಂಬಾರೆ ಅಂಗಡಿ ಬೇಡ ಅಂಡಿ ಚಾ ಕುಡ್ಕೊಂಬಂಡಿ ಅಣ್ಣ ಕಾವೇರಿ ಅರವಿಂದ ಹೌದು ಅರವಿಂದ ನೀನು ಅಲ್ಲ ಒಂದು ಒಳ್ಳೆ ಸಂಬಂಧ ಕುದುರಿಸ್ತಿ ಅಂತ ಹೇಳಿದ್ರನ ಅದು ಎಂತ ಮಾಡಿದ್ರಿ ನಾನು ಅವ್ರತ್ರ ಎಷ್ಟೊತ್ತಂಗ ಮಾತಾಡ್ಕೊಂಬಂದೆ ನೋಡು ನೀ ಹೇಳ್ದಂಗೆ 2,000 ರೂಪಾಯಿ ನಗದು ಕೊಟ್ಟವು
ಅಷ್ಟೇ. ಆ ಒಪ್ಸಿದ್ನ ಮಾರೆ ಒಂದ್ರ ಮೇಲೆ ಇರ್ಲಿಯೋ ಎಂತ ಹೇಳ್ತೆ ನೀನು ಘಟನೆ ಹೋವು ಕೊಟ್ಟು ಹಂಗಲ್ಲ ಕಡೆಗೆ ನಿಮ್ಮ ಮನೆಯವ್ರು ಹೇಳ್ದಂಗೆ 600 ರೂಪಾಯಿ ನಗ ಹಾಕು ಚಪ್ಪಲ್ ಖರ್ಚು ಹಂಗೆ ಮಾಡಿಸ್ಕೊಡ್ತಾನ ನಿನಗೆ ನೀ ಅಂತ ತಲೆ ಬಿಡ್ಸೆ ಮಾಡ್ತೇನೆ ನೀನು ಹಂಗಾರೆ ಹಾಂ ನೋಡು ಇಷ್ಟು ಆದ್ಮೇಲೆ ಇನ್ನು ಎಂತ ನಿಂಗೆ ಆಗೋವು ಒಂದ್ಸರಿ ಆಗ್ತೋ ಇಲ್ಲ ಹೇಳ್ಬಿಡು ಹಂಗಾರೆ ಎನ್ ಕಡೆಯಿಂದ ಎಂಥದ್ದು ತೊಂದ್ರೆ ಇಲ್ಲ ಮಾರ. ಆದ್ರೂ ನಮ್ಮನೆ ಕಾವೇರಿನ ಒಂದ್ ಮಾತು ಕೇಳಕ್ಕಲ್ದ, ಹೌದಪ್ಪ ಅದಕ್ಕೆ ಸ್ವಲ್ಪ ನೀವೇ ಕೂಸಿ ನಮ್ಮಲ್ದನ ಅದ್ರ ಅಭಿಪ್ರಾಯನೂ ಕೇಳುವ. ಕಾವೇರಿ ನಿನ್ನ ಅಭಿಪ್ರಾಯ ಅಂತ ಹೇಳ್ಬಿಡ ಹಂಗಾರೆ. ಮಾಡೋರಿದ್ದ ಕೊಡೋರಿದ್ದ ಎಲ್ಲಿ ಕೇಳೋರು ಯಾರಿದ್ದ ಯಾರಿದ್ದ ಅಲ್ರ ಇಲ್ಲಿ ಯಾರು ಜಾಗ ಇಲ್ಲ ಹೇಳ್ಕೊಂಡು ಆ ಮಟ್ಟದ ಮೇಲೆ ಕೊಡಲು ಹೊಟ್ಟಿದ್ರ ಹಾಗೆ ಮಟ್ಟದ ಕೆಳಗೆ ಈ ನನ್ನ ಮಗಳನ್ನ ಮದುವೆ ಮಾಡ್ಕೊಂಬ ಗಂಡೇ ಇಲ್ಲ ಅಂದಿದ್ರೆ ಹೌದಾ ಆ ಹೆಗಡಿಗೆ ಆ ಇಗ್ಗಪ್ಪ ಹೆಗಡಿಗೆ ಮುದುಕ್ ನಡ ಅವಂಗೆ 60-70 ವರ್ಷ ಇದಡ ಅವಂಗಿದು ಮರು ಮದುವೆನೂ ಅಲ್ದಡ ಮೂರನೇ ಮದುವೆ ಯಾರು ಎಮ್ಮನೆ ಕೂಸನ್ ನೋಡ್ರ ಬಂಗಾರದಾಗಿತ್ತು ಇನ್ನೂ ಚಿಕ್ಕ ವಯಸ್ಸು ಅಂತವಳು ತಗೊಂಡೋಗಿ ಆ ಮುದುಕನ್ ಕೊಡ್ತೀವಿ ಹೇಳಿದ್ರಲ್ರ ನಿಮ್ಗೆ ಎಂತ ಆಗೋಯ್ತ್ರ ಅಲ್ದೆ ತಂದೆ ತಾಯಿಯಾಗಿ ಅವಳ ಭವಿಷ್ಯನ ನಾವಂಚೂರು ಯೋಚನೆ ಮಾಡಕ್ಕೂ ಅಲ್ಲ ಅವು ಏನೋ ಹೇಳ್ತಪ್ಪ ನಾ ಕಾಸು ಇತ್ತು ಹೇಳಿ ಅಲ್ಗಂಡಿದ್ದು ಅಲ್ಗನಾಜಾಗಿತ್ತು ಇಲ್ಗನಾಜಾಗಿತ್ತು ಹೆಣ್ಣು ಮಕ್ಕಳು ಸುಖವಾಗಿರ್ತಾ ಹೇಳಿ ನಾವು ನೋಡಕ್ಕೂ ಅಲ್ಲ ನಮಗ್ ಬುದ್ಧಿ ಬೇಕು ಅಲ್ಲ ನಿಮಗೆ ಎಂತ ಆಗೋಯ್ದ್ರ ಮಾತೇರ ಮೊದಲನೇ ಮಗಳು ಮದುವೆನೂ ಹಂಗೆ ಮಾಡಿದ್ರಿ ನಾನು ಮಾಡ್ಸಿದ್ದಿಲ್ಲ ಅದನ್ನ ಆ ಮುದುಕನ್ ತಗೊಂಡೋಗಿ ಕಟ್ಟಿದ್ರಿ ಏನಾಯ್ತು ಯಾವಾಗ ನೋಡ್ಲಿ ಹುಷಾರಿರೋದಿಲ್ಲ ಅವನ್ ಚಾಕ್ರಿ ಮಾಡೋದೇ ಆಗೋತೀರ ರಾತ್ರಿ ಕಣ್ ಬಾವಿಗೆ ಹಗಲು ಬೀಳಲ್ಲ ಹೊಂಟಿದ್ರಲ್ರ ನಿಮ್ಗೆ ಎಂತ ಇದ್ರ ಬ್ಯಾಡ್ರ ನೋಡ್ರ ನಮ್ಮನೆ ಕೂಸಿನ ನೋಡಿ ನಾ ಹೇಳೋದು ಹೇಳಿದ್ದೆ ಇನ್ಮೇಲೆ ನಿಮ್ಮ ಇಷ್ಟ ಎಂತಾರು ಮಾಡ್ಕೊಂಡಿದ್ದು ಗಣೇಶ್ ಭಟ್ರೆ, ಓ ನಮ್ಮ ಮನೆಯವ್ಳು ಹೇಳೋ ಮಾತು ನೀವು ಕೇಳಿದ್ರಲ್ಲ, ಅಲ್ಲ ದುಡ್ಡಿಲ್ದೆ ಯಾರು ಹುಡುಗರೇ ಸಿಕ್ತೋಲ್ಲ ಅಂತ ಹೇಳ್ತಾರ. ಅಲ್ಲ ನಮಗೂ ಒಬ್ಬ ಪೋರ ಆಯ್ತ, ಮುಂದೆ ಅವನು ಮದುವೆ ಮಾಡಬೇಕು, ನಾವು ದುಡ್ಡು ಕೊಟ್ಟು ಮದುವೆ ಇನ್ನು ಚಿಕ್ಕವಿದ್ದ, ಬಟ್ ಅದು ದುಡ್ಡು ಇಲ್ದೆ ಬ್ಯಾಡ್ದೆ ಬೇಡ ಅಂತ ನಮ್ಮ ಮನೆಯವಳು ಹೇಳ್ತಾ. ಇದು ಬೇಕು ಇವಳಿಗೆ, ಇರ್ಲಿ ಬಿಡಿ. ಈಗ ಅದ್ಯಾರೋ ಹೆಗಡೆ ವಿಷಯ ಅಂತ ಮಾತಾಡ್ತಿ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳಿ. ನಾನು ಹೇಳ್ತೇವೆ ಸುಮ್ಮಂಗಿರು. ಏ ಕಾವೇರಿ ನೋಡು, ಸುಮ್ಮಂಗೆ ನೀನು ಒಣಗ ಹುಟ್ಟಾಡ ನೀನು ಅಲ್ದೆ ಮಾರೈತಿ. ಈಗ ಆ ಹೆಗಡೆ ಯಾರು ಹೇಳಿ ಮಾಡಿದ್ದೆ ನೀನು? ಅವ್ನು ಗಟ್ಟಕ್ಕೆ ಹೋದ್ರೆ ಉಳ್ಕೊಂತಳ್ಳೆ, ಅದೇ ಹೆಗಡೆ ಮೇಲೆ ನಾವು ಉಳ್ಕೊಂಬೋದು. ಎಂತ ಕಡಿಮೆ ಹೇಳಿ ಮಾಡಿದ್ದೆ ನೀನು? ಬೇಕಾದಂಗೆ ತೋಟ ಗಡ್ಡೆ ಎಲ್ಲ ಇದ್ದೆ ಅವಂಗೆ, ನೀ ಎಂತಕ್ಕೆ ಹಿಂಗೆ ಮಾಡ್ತೆ? ನೋಡು, ನೀ ಹೇಳ್ದಂಗೆ 600 ರೂಪಾಯಿ ನಗ ಹಾಕ್ತೇಳಿ ಹೇಳಿದ್ದ ಅವನು. ಮತ್ತೆ ನೀವು ಶಿವ ಬಟ್ಟೆ ಹೇಳ್ದಂಗೆ 2000 ರೂಪಾಯಿ ನಗದು ಕೊಟ್ಟೇಳಿ ಹೇಳಿದ್ದ. ಚಪ್ರ ಖರ್ಚು ಮಾಡಿಸ್ಕೊಟ್ನ ಮಾರಾಯ ಹೇಳಲ್ಲ. ಹಂಗಾರೆ ಇಷ್ಟ್ರ ಮೇಲೆ ನಿಮಗೆ ಎಂಟ ಆಗವ? ಹಂಗಾರೆ ಒಟ್ಟು ದುಡ್ಡು ಕೊಟ್ಟು ಇಲ್ಲಿ ಲಗ್ನ ಹಾಕೋ ಯಾರು ಎದ್ದು ಹೇಳಿಲ್ಲ ನನಗೆ. ನೋಡು, ಹೇಳ್ತೀನಿ ಶಿವ ಅಂತ ಹೇಳಿ ಕೂಸಿನ ಕೈ ಮೇಲೆ ತುಳಸಿ ಇಟ್ಟು ನೀರು ಬಿಟ್ಟು ದಾರಿ ಆಡ್ರು ಕೊಡಿ ಅಂತ ಹೇಳ್ತೇನೆ ನೀನು. ಅಟ್ ಇದು ಕೇಳಿದ್ರೆ ಅಷ್ಟಾಗ್ತಲ್ಲ ಮಾರಾಯ, ನಂತರ ಸಾಯವ. ತಂಗಿ ಎಂಟು ಬ್ಯಾಡ್ದೆ ಲಗ್ನ ಹಾಕೋಳು ನೀನು. ನೋಡು, ದೊಡ್ಡ ಹೆಗಡೆ ಇದ್ದ. ಏನು ಲೆಕ್ಕದ ನಾನು ಹೇಳ್ತಿ, ನಿನಗೆ ಒಗ್ನಿ ಚಲೋ ಜೋಡಿ ಅವ ನಿಕ್ಕಿ ಮಾಡ್ಬಿಟ್ಟಿದ್ದ. ನಾ ಹೇಳೋದತ್ತು ಕೇಳ್ರೆ ಮಾರೈತಿ. ಆನ್ ಹೇಳಿದ್ದು ಯಾರಿಗೂ ಕೇಳ್ತಲ್ಲ, ಆನ್ ಹೇಳಿದ್ದು ಎಲ್ಲರಿಗೂ ಕೇಳೋಕ್ತು, ಅವ್ನು ಹೇಳಿದ್ದು ಯಾರಿಗೂ ಕೇಳ್ತಗಳ್ರೆ ಆನ್ ಎಂತ ಸಾಯೋ. ಹಾಂ, ನೀ ಹೇಳ ಮಾಡ್ತಾನೆ ಅಂತ ಹೇಳ್ತೀವಿ, ಹೇಳ್ಬಿಡೆ. ಹಾಂ,
ಏನೇ ಬಾವಿ ಗುಂಡು ಹೊಡ್ದಿದೆ. ಹ್ಮ್ ಗಣೇಶ್ ಭಟ್ರೆ ಹ್ಮ್ ಈಗಾರು ಕೇಳ್ತಾರೆ. ಕೇಳ್ತಾ ಹೇಳು. ತಂಗಿ ನಿನ್ನ ಮನ್ಸಾಗ ಎಂತಿದ್ದ ಜೋರಾಗಿ ಹೇಳೇ ಮಾರೈತಿ. ಹೌದಾ ಮಾರೈತಿ? ಹೇಳು ಬಿಡೆ. ಗಣೇಶ್ ಭಟ್ರು ಕೇಳಿಸ್ಕೊಳ್ಳಿ. ಹಾ ಅನುಮಾನ ಮಾತಾಡೋಣ ನೀನು ಸರಿ ಹೇಳು. ಅಪ್ಪ ಅಪ್ಪೆ ಕೂಡಿ ಏನು ಬಾವಿ ಗುಂಡ್ರು ಹೊಡ್ದಿಲ್ಲ. ಹ್ಮ್ ಆದ್ರೆ ಪಾಪ ಪುಣ್ಯ ಎಲ್ಲ ಅವ್ರ ತಲೆಗೆ. ಹ್ಮ್ ಆದ್ರೆ ಎಂಟು ಇಲ್ಲೇ ಎಲ್ಲರೂ ಹತ್ರದ ಜಾಗ ಆದ್ರೆ ಚಲೋ ಆಗ್ತಿತ್ತು. ಅಲ್ದಂಗೆ ಹ್ಯಾಂಗೆ ಹೇಳಿದ್ರೆ ನಿಂಗಾಗಿ ಎಂತಕ್ಕೆ ಅರ್ಥ ಆಗ್ತಲ್ಲ ಮರೈತಿ. ಒಟ್ಟು ತೀರ ಕೊಟ್ಟು ಒಟ್ಟೆಲ್ಲ ದುಡ್ಡು ಕೊಟ್ಟು ಈ ಲಗ್ನಪ್ಪ ಯಾವ ನಿದ್ದೆ ಹಂಗಾರೆ ನಾನು ಒಟ್ಟು ಗಟ್ಟಟ್ಟಿ ಹುಡ್ಕೊಂಬಂಡಿ ಒಟ್ಟು ನಿಂಗೆ ಆಗ್ತಲ್ಲ ನಾನು ಎಂತ ಸಾಯವ ಹೇಳು. ನೋಡು ನಾನು ಹೇಳೋದು ಹೇಳಿದ್ದೆ ನಿಂಗೆ ಸ್ವಲ್ಪ ಸಮಾಧಾನ ಅರ್ಥ ಮಾಡ್ಕೊಂಡು ಆಲೋಚನೆ ಮಾಡಿ ಗೊತ್ತಾಗ್ತದೆ ನಿಂಗೂ ಅರ್ಥ ಆಗ್ತು. ಶಿವಭಟ ನಾನು ಕೇಳೋದು ಹೇಳಿದ್ದೆ. ನಿನ್ನ ಹತ್ರ ಒಂಚೂರು ಅರ್ಧ ಮಾತಾಡು ನೀ ಬಾ. ಎಂಟು ಕೊಟ್ಟಿದ್ದ ಅವ ನೀ ಹೇಳೋ ದುಡ್ಡು ಕೊಟ್ಟು ಹೇಳಿದ್ದ. ಅವ ಹೆಗಡೆ ಸ್ವಲ್ಪ ವಯಸ್ಸು ಆಯ್ದ. ನಾನು ಇಲ್ಲೇ ಹೇಳ್ತಾಳೆ ಒಂದು 52-54 ವರ್ಷ ಆದಿತ್ತು ಅವನಿಗೆ. ಅವ್ ಹಿಂದಿಲ್ಲ ಮುಂದಿಲ್ಲ ಮರೆಯ ಅಗಣಿ ಹೋದ ಅಂದಿಡ್ಗ. ಅವಂಗಿಪ್ಪ ಆಸ್ತಿಲಿ ನಿನ್ನ ಮಗಳು ಇಪ್ಪತ್ತು ನೀವು ಕಾಲ ಮೇಲೆ ಕಾಲು ಹಾಕೊಂಡು ಉಂಬಲೆ ತಿಂಬಲೆ ಎಂತ ಕೊರತೆಯೂ ಇಲ್ಲ ಅದಕ್ಕೆ. ಹೌದಾ? ಅಲ್ಲ ಹಿಂಗೆ ಹೇಳ್ತೀಳಿ ನೀನು ಬೇಜಾರು ಮಾಡ್ಕೊಂಬಲಿಲ್ಲ. ಎಂಟು ಕೊಟ್ಟಿದ್ದ ನಾವು ಎಂತಾರು ಒಂದು ಕೆಲಸ ಮಾಡೋಕ್ಕಾದ್ರೆ ಹೊಟ್ಟು ದಿಕ್ಕಲ್ಲೂ ಆಲೋಚನೆ ಮಾಡ್ಕೊಳ್ಳೋ. ಹೌದು ಹೌದು. ಈಗ ಅವ್ನು ವಯಸ್ಸಾಯ್ತು ಅವ ಶಿವ ಅಂತ ಹೋಗೇ ಬಿಟ್ಟ ಅಲ್ಲ ಹೇಳಿದ್ದ ನಾನು. ಅವಂಗೆ ಆಸ್ತಿ ಮನೆಯನ್ನು ಕಡಿಮೆ ಇದ್ದಲ್ಲಿ ಮಾಡಿದ್ದೆ ನೀನು. ಬೇಡ ಅಂತ ಬಗದ್ರು 12,000 ಹೋಗ್ತದು. ನೀನು ಕಡಿಮೆ ಬಿಟ್ಟು ಕಾಲಕ್ಕೆ ಕೊಡೋ ಕೆಲವು ಕೊಟ್ಕೊಂಡು ಉಳಿದಿದ್ದು ಹಣ ತಗೊಂಡು ಮಗಳು ಕರ್ಕೊಂಡು ನೀವು ಮನೆಗೆ ಬಂದ್ರೆ ಹೆಂಗ್ ಜೀವ 20 ಜನ ಆರಾಮಾಗಿ ಉಣ್ಕೊಂಡು ತಿಂಬಲ್ಲಿ ಏನು ತೊಂದರೆ ಆಗ್ತಲ್ಲ. ಹೌದಾ? ನೋಡು ನೀ ಹೇಳ್ದಂಗೆ 2,000 ರೂಪಾಯಿ ನಗದು, ನಿನ್ನ ಹೆಂಡತಿ ಹೇಳ್ದಂಗೆ 600 ರೂಪಾಯಿ ನಗ, ಮತ್ತೆ ಚಪ್ರ ಖರ್ಚು ಆನ್ ಮಾಡಿಸ್ಕೊಡ್ತಿ. ಇಟ್ಟ ಮೇಲಿಗೆ ಅಂತ ಆಗ್ತಾ ಇಲ್ಲ ಹೇಳ್ಬಿಡಲ್ಲ. ಗಣೇಶ್ ಭಟ್ರೆ ನೀವ್ ಇಷ್ಟೆಲ್ಲ ಹೇಳಿದ್ಮೇಲೆ ಹೆಂಗ್ ಒಪ್ಪಿಗೆ ಇದ್ರ ಮಾರಾಯರ? ತೊಂದ್ರೆ ಇಲ್ಲ, ನೀವು ಸ್ವಲ್ಪ ಮುಂದುವರಿಲಕ್ಕೋ. ನೋಡು ನೀನು ಆ ಹೆಗಡೆ ಡಿಕ್ಲಾ ಟೆಸ್ಟ್ ಕೊಟ್ಟಿಗೆ ಹೋಗೋಣ. ನೀನು ಏನಾಟು ಏನ್ ಹೋಟು, ಹೆಂಗಾಟು ಹೆಂಗ್ ಹೋಟು ಯಾರಿಗೂ ತಿಳಿವಾರ. ಆತು ಆತು ಆನಾಟು ನೀನಾಟು ಆತು. ನೋಡು ದುಡ್ಡು ನೀ ಅಂಡಕ್ಕೆ ಅಲವಿಸಿ ಮಾಡ್ತೇವ ಮಾರಾಯ. ಆ ಜೀವನವಾಗಿಲ್ಲ ಸ್ವಲ್ಪ ಇನ್ನೇನ ಖರ್ಚಿಗೆ ಬೇಕಲ್ದ. ಲಗ್ನದ ದಿನ ನೀನು ದುಡ್ಡು ಎಣಿಸ್ಕೊಂಬಿಡು. ಹೌದಾ? ನೋಡು ಎಂತ ತಲೆಯಲ್ಲಿ ಇದು ಆಗ್ತಲೆ ಒಂದು ಅಂದಾಜು ಇಟ್ಟಾಗೆ. ನಾನು ಎಂತ ಮಾಡಿದ್ದು ಗೊತ್ತಾ, ಜೋಯಿಸ್ರ ಮನೆಗೆ ಹೋಗಿ ಹತ್ತದಲ್ಲಿ ಚಲೋ ಇಟ್ಟು ಒಂದು ಮುಹೂರ್ತ ಇದ್ರು ಹೇಳಿ ಅಂತ ಹೇಳಿದ್ದೆ ನಾನು. ಬಹಳ ಮುಂದುವರೆದು ಬಿಟ್ಟಿದ್ರಿ ನೀವು. ನಾಡಿಗೆ ಯಾವಾಗ ಅಂತ ಹೇಳ್ಬೋದ, ಚೈತ್ರ ಶುದ್ಧ ದಶಮಿ ಗುರುವಾರ ಒಗ್ಗಿ ಚಲೋ ಮುಹೂರ್ತ ಇಟ್ಟು ಹೇಳಿದ್ರು. ನೀವು ಅಂದ್ರೆ ಮೊದಲ ಗಾಯಿಸ್ಬಿಡೋಣ ಅಂತ ಹೇಳ್ತಾರೆ. ಅಲ್ಲ, ನನ್ನ ಮೊದಲನೇ ಮಗಳಿಗೆ ಸಂಬಂಧ ತೋರಿಸಿದ್ದು ನೀವೇ ಅಲ್ದ. ನಮ್ಗೆ ನಿಮ್ಗೆ ಒಳ್ಳೆ ಸಾಲಾವಳಿ ಇತ್ತು. ಇಲ್ಲ ಒಪ್ಕತಿ. ಹೌದಲ್ಲ? ಅದು ಒಂದ್ ಮಾತು, ಆ ನಿನ್ನ ಹತ್ರ ಮಾತು ತಗೊಂಡು ಅಲ್ಲಿ ಹೋಗಿ ಹೆಗ್ಡೆ ಡಿಕ್ಲಿಗೆ ಹೇಳಿ ಗಟ್ಟಕ್ಕೆ ಕಳಿಸಿ ಕಡೆ ನೀನು ಅಕ್ಕಳಿಗೆ ಇಟ್ಟಲ್ಲಂದ್ರೆ ಏನೋ ಮರ್ಯಾದೆ ಹೋಗ್ತು. ಆನ್ ಮುಖ ಇಟ್ಕೊಂಡು ಗಟ್ಟಕ್ಕೆ ಹೋಗಲ್ಲ ಆಗ್ತಲ್ಲ ಕಡೆಗೆ. ಹಾಗೆಲ್ಲ ಮಾಡುದಿಲ್ಲ. ಹೊಡಿಲ್ಲ ನಿಕ್ಕಿ ಹಂಗಾರೆ ಆಮೇಲೆ ಅವಕ್ಕೆ ನಿಕ್ಕಿ ಹೇಳ್ತೆ ಅಂಬಟ್ಟೆ ಹಂಗಾರೆ. ಭಟ್ರೆ ಒಳ್ಳೆ ಸಂಬಂಧ ಕುರ್ಸಲ್ ಬೈದಿ. ಒಂದ್ ಲೋಟ ಚಾ ಕೊಡ್ಕೊಂಡು ಹೋಗ್ಲಕ್ಕಲ್ದ. ಕವಳ ಬೇರೆ ಬಾಯಲಿಟ್ಟು ಹಾಳಾಗಿ ಹೋಗ್ತು. ಈಗ ಅಷ್ಟು ದಣಿ ಚಾ ಕುಡ್ಕೊಂಡು ಕವಳ ಹಾಕ್ಯಂಬ ಮಂಡ್ಯ ಎಂದು ಬೇಡ. ನೀನ್ ನಾಂಡಿ ಮನೇಲಿ ಚಲೋ ಕೊಟ್ಟಿರೋ ಪಾಯಸ ಮಾಡ್ತು ನಾನು ಉಣ್ಕೊಂಡು ಹೋಗ್ತೆ. ಅವೆಲ್ಲ ಸಿಟ್ಟಿನಾಗೆ ಹೇಳು ಕಟ. ಸಾವಿತ್ರಿ, ಆ ಇಕ್ಕಪ್ಪ ಹೆಗಡೆ ಇದ್ನನ, ಅವ್ನು ದೊಡ್ಡ ಸಾಹುಕಾರ ನಡ, ಭರ್ಜರಿ ಶ್ರೀಮಂತ ನಡ, ಆಸ್ತಿ ಪಾಸ್ತಿ ಎಲ್ಲ ಬೇಕಾದಷ್ಟು ಇದ್ದಡ, ಮನೆ ತುಂಬಾ ಆಳು ಕಾಳು ಇದ್ವಡ. ಈ ಮನೆಗೆ ಹೋದ್ರೆ ಎಂತ ಕಷ್ಟ ಪಡೋದು ಬೇಡ. ಈ ಕಡ್ಡಿ ತೆಗೆದು ಆ ಕಡೆ ಇಡೋದು ಬೇಡ, ಆ ಕಡ್ಡಿ ತೆಗೆದು ಈ ಕಡೆ ಇಡೋದು ಬೇಡ. ಆರಾಮಾಗಿ ನೀನು ಇರ್ಲಕ್ಕು. ನನಗೇನೋ ಇದು ಒಳ್ಳೆ ಸಂಬಂಧ ಅನಿಸ್ತಾ ಇತ್ತು.
ವಯಸ್ಸು ಸ್ವಲ್ಪ ಜಾಸ್ತಿ ಆತಡ, ಮಿಕ್ಕಿದ್ದೆಲ್ಲ ಹೆಂಗಕ್ಕೆ ಒಪ್ಪಿಗೆ ಇದ್ದು ಅಲ್ದನೆ. ಅಕ್ಕನ್ ತಗೊಂಡೋಗಿ ಒಂದು ಮುದ್ಕಂಗ್ ಕಟ್ಟಿದ್ರಿ, ಈಗ ದುಡ್ಡು ತಗೊಂಡು ಏನೋ ಒಂದು ಮುದ್ಕಂಗ್ ಕಟ್ಟಿಬಿಡು. ಒಟ್ಟಲ್ಲಿ ಹೆಂಗ್ ಕರ್ಮ ಇದಲ್ಲವ, ಬಡವ್ರ ಮನೇಲಿ ಹೆಣ್ಣು ಹುಡ್ರಾಗ ಹುಟ್ಟಲೇ ಆಗ ಎಂತಾರು ಮಡ್ಕಿ. ಸಾವಿತ್ರಿ ಸಾವಿತ್ರಿ ಏನ್ ಮಾತು ಕೇಳೆ. ಕಾವೇರಿ ನೋಡು, ನೀನಾರು ಅವಳಿಗೆ ಹೇಳೆ, ಒಳ್ಳೆ ಸಂಬಂಧ, ಇಂಥ ಸಂಬಂಧ ಎಲ್ಲಿ ಸಿಕ್ತು ಹೇಳು. ನೀವು ನನ್ನ ಮಾತು ಕೇಳ್ತೀರ? ಯಾವತ್ತಾರು ನನ್ನ ಮಾತು ಕೇಳಿದ್ರ? ಹೆಂಗಸ್ರ ಮಾತು ಹೇಳಿ ಸಾಸಾರ ಮಾಡ್ತೀರಿ. ಹೆಂಗಸ್ರು ಅಂದ್ರೆ ಅಷ್ಟು ಅಸಡ್ಡೆ. ಒಂದು ಮಾತು ಇವತ್ತೊಳಗೂ ಕೇಳಿದ್ದಿಲ್ಲ. ಆ ದೊಡ್ಡ ಮಗಳ ಮದುವೆ ಮಾಡಕಾರ ಹೇಳಿದೆ, ಬೇಡ ಬೇಡ ಹೇಳಿ ಸಾರ ಹೇಳಿದೆ. ಈಗ ಇವಳನ್ನು ಮುದ್ಕಂಗ್ ಕಟ್ಟಲ್ ಹೊಂಟಿದ್ರಿ. ಮುದುಕ್ ನಡೆದ್ರು ಅವನು, ಮುದುಕ್ ಬೇಡ, ನಿಮ್ಗಿಂತ ವಯಸ್ಸಾಯ್ದಡ. ಕಾವೇರಿ ಏನ್ ಮಾತು ಕೇಳೆ ನೀನು. ಅಯ್ಯೋ ಅಯ್ಯ, ಕಾವೇರಿ ಕಾವೇರಿ ಕಾವೇರಿ, ಅಯ್ಯೋ ಮಗಳು ಸಾವಿತ್ರಿನೂ ಏನ್ ಮಾತು ಕೇಳ್ತಲ್ಲ. ಈ ಕಾವೇರಿ ಮಾತಾಡಿದ್ರೆ ಮೈ ಮೇಲೆ ಬತ್ತ. ಅಯ್ಯೋ ದೇವ್ರ, ಅದು ಎಂತ ಮಾಡ್ಲಿ ಈಗ? ಏನ್ ಮಾತು ಯಾರು ಹಿಂಗ್ ಕೇಳೋದೇ ಇರ್ಲಿಲ್ಲ. ಅಯ್ಯೋ ಅಯ್ಯೋ ದೇವ್ರೆ. ದಸೆ ಚಲೋ ಇದ್ದು ನೋಡಿ ಆಟೋ ಶಿವಬಿಟ್ರ ಹತ್ರ 2,000 ರೂಪಾಯಿ ತಿರುಗೊಪ್ಸಿದ್ದೆ. ಹೆಗಡೆ ದಿಕ್ಲ ಹತ್ರ 2,500 ರೂಪಾಯಿ ಹೇಳಿದ್ರೆ 500 ರೂಪಾಯಿ ನನಗೆ ಬಿಟ್ಟಂಗ ಆಯ್ತು. ಮತ್ತೆ ಮದುವೆ ಖರ್ಚಲ್ಲಿ ಅದು ಇದು ಹೇಳಿ ಹ್ಯಾಂಗಾರು 100-150 ರೂಪಾಯಿ ಒಳಗೆ ಹಾಕಿ ಕಳ್ತಿ. ಅದ್ರ ಮೇಲೆ ಆನಿಷ್ಟು ಮಾಡಿದ್ದೆ ಹೇಳಿ ಹೆಗಡೆ ದಿಕ್ಲು ಹೆಂಗೊಂಡು 100-200 ಕೊಟ್ಟೆ ಕೊಡ್ತ್ರ. ನಮ್ಸ್ಕಾರ ಹೆಗಡೆ ಹಂಗೆ ಗೋಳಿ ಗೋಳಿ ಹೋಗಿದ್ರೆ ನೀವು ಎಟ್ಟಿಂದ ಅಡ್ಕೆ ಹೊಡ್ಕಾಟ ಕೊಟ್ರ ಕವಳ ಹಾಕಿದ್ ಮಾತಾಡಲೇ ಬಿಟ್ಟಿಲ್ಲ. ಹಂಗಂತ್ರ ಕವಳ ಹಾಕಚ್ಚಡ ಬಿಡಲ್ ಬತ್ತಿ. ಹೆಂಗ್ ಇಲ್ದ್ರೆ ಮಾತಾಡಕ್ಕೆ ಕೊಟ್ಟಲ್ಲ. ಸರಿ, ಈಗ ಹೋಗಿದ್ ಕೆಲ್ಸ ಎಂತ ಆತು? ಗಂಡ ಹೆಣ್ಣ? ಗಣೇಶ್ ಭಟ್ಟ ಹೋದ್ಮೇಲೆ ಹೆಣ್ಣಾಪುರ ಗೊಂಡೆ ಗೊತ್ತಿತ್ತು ನನಗೆ. ನೋಡಿ, ಆರು ಆ ಶಿವಭಟ್ಟನ ಟಿಕ್ಕಿ 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 ಹಡ ಹಚ್ಚಕಾರಿ ಹಂಗೆ ಇಲ್ಲಿ ಬಂದೋಟು ಒಟ್ಟಿಗೆ ಹಚ್ಚಿಕೊಂಡ್ರ ಹಂಗೆ ಇಟ್ಟು ಕಷ್ಟ ಯಾವ ಮದುವೆಲಾಗಿರಲಿಲ್ಲ. ಕಡೆಗೆ ಒಪ್ಕೊಂಡ ಇಲ್ಲಿ ಅಂದೆ. ಕಡೆಗೆ ಅಂಟು ಇಂಟು 2,500 ರೂಪಾಯಿ ನಗಡಿಗೆ ಒಪ್ಸಿದ್ದೆ ಅವನ್ನ. ಅಬ್ಬ, ನಾನಾಗಿದ್ದೆ ಅವ್ನು 3 ಕಡಿಮೆ ಬೊಟ್ಟೆ ಇಲ್ಲ ಅವ. ಕಡೆಗೆ ಇವ್ರದ್ದು ಅವ್ರು ನಗಕ್ಕೊಂಡು 600 ರೂಪಾಯಿ ಕೊಡು. ಅದು ಮತ್ತೆ ಮಾತಾಡಿ ಇನ್ನು ಚಪ್ಪರಿ ಕಟ್ಟಿ ಹೆಂಗು ನೀವು ಹಾಕೋದೆ ಹೇಳಿ ಆಗೋದು. ನೋಡ, ಇಷ್ಟು ಮಾಡಿದ್ರೆ ಒಟ್ಟಿಲ್ಲ ಹೇಳ ಇದು. ನಾನು ಮುಂದಾಲೋಚನೆ ಮಾಡಿ ಒಂದು ಕೆಲಸ ಮಾಡಿದ್ದೆ. ಎಂದು ಕೊಟ್ಟಿದ್ದ ಜೋಯಿಸ್ರು ಮನೆಗೆ ಹೋಗಿ ಒಳ್ಳೆ ಚಲೋ 35 ಗಂಟೆ ಕೇಳ್ಕೊಂಬಂದೆ. ಹೌದಾ? ಯಾವಾಗ? ಹಂಗೆ ಅಂದಾಜಿತ್ತು ಕಂಡ್ರೆ ಹಿಂಗೆ ಹಾಕ್ಕೊಳ್ಳೆ ಅದು ಅಂತ ಹೇಳ್ತೇವೆ. ಹಾಂ, ಚೈತ್ರ ಶುದ್ಧ ದಶಮಿ ಬುಧವಾರಕ್ಕೆ ಒಟ್ಟು ಚಲೋ 35 ಹೇಳಿದ್ರು. ಅವತ್ತು ಲಗಾಯಿಸ್ಬಿಡೋಣ. ಮಾಡಿದೆ, ಹತ್ರ ಬಂದೋತು. ಜೋಯಿಸಂಗ್ ಮತ್ತೆ ಅವ್ರನ್ನ ಬಿಡಲಾಗ್ತಾ, ಅವ್ರಿಗೆ ಅಂಟ್ರ ನೋಡ್ಕೊಳ್ಳೋವಲ್ಲ. ಅವ್ರಿಗೆ ಸಮಯ ಸುತ್ತಲಾಗ್ತನ್ರ. ಅವ್ರಿಗೆ ಕೊಡೋದೇ ಸದ್ಯಕ್ಕೆ ನಿಮ್ ಕೈಯಿಂದ ಕೊಟ್ಟಿರಿ. ಕಡೆಗೆ ಎಲ್ಲ ಲೆಕ್ಕಾಚಾರ ಚುಕ್ತ ಮಾಡ್ತೀನಿ ನಿಮ್ಗೆ ಒಟ್ಟಿಗೆ. ಆನೆ ಕೊಡುವ ಸದ್ಯಕ್ಕೆ ಕೊಟ್ಟಿದ್ದಿ ಅಷ್ಟೇ. ಕಡೆಗೆ ಕೊಡ್ತಿ ಅಡ್ಡಿಲ್ಲ ಅಡ್ಡಿಲ್ಲ. ಹಂಗಾರೆ ನಮ್ಗೆ ಹೊರಟು ಬಿಡ್ತೀಯ. ಯಾಕೆಂದ್ರೆ ಮದುವೆ ತಯಾರಿ ಹತ್ರ ಬಂದ್ಬಿಡ್ತು. ಲಗುನೆ ನೀವು ಹಂಗಾರೆ ಕಟ್ಟಕ್ಕೆ ಹೋಗಿ ಎಲ್ಲ ಮದುವೆ ತಯಾರಿ ಮಾಡ್ಕೊಂಡು ಡಿಮಂಡ್ ಸಮೇತ ಬಂದ್ಬಿಡಿ. ನಾನು ಇಲ್ಲೆಲ್ಲ ಚಪ್ರದ ವ್ಯವಸ್ಥೆ ಮಾಡ್ಕೊಂಡು ಲಗ್ನಕ್ಕೆ ರೆಡಿ ಮಾಡು. ಇಲ್ಲಿ ತಯಾರು ಮಾಡಿ ಹಂಗ ತಯಾರಿ ಬರ್ತಿ. ಹಂಗಾರೆ ಬರ್ತಿ ಈ ಹೆಗಡೆಗೂ ಕೊಟ್ಟಾಗಲ್ಲೇ.
ಮೈಕ್. ಅದೇನೋ ಗಾದೆ ಹೇಳ್ತಾರಲ್ಲ, ಸಗಣಿ ಮೆತ್ಕೊಂಡು ಕೈನ ಸೋಪ್ ಹಾಕಿ ತೊಳೆದ್ರು ಸಗಣಿ ವಾಸನೆ ಹೋಗಲ್ಲ ಅಂತ. ಹಾಗಾಯಿತು ಕತೆ. ಅದು ಬೇಕು, ಇದು ಬೇಕು, ಅಲ್ಲೂ ಬೇಕು, ಇಲ್ಲೂ ಬೇಕು ಅನ್ನೋ ವಾಂಛೆ ಸರ್ವಸಾಮಾನ್ಯ. ಈ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಎಂಬ ನಾಟಕ ನಮಗೆ ಸುಮಾರು ಸತ್ಯ ದರ್ಶನ ಮಾಡಿಸುತ್ತದೆ. ಹೇಗೆ ಇತಿಹಾಸ ಓದದವನು ಇತಿಹಾಸ ಸೃಷ್ಟಿಸಲಾರನು, ಇತಿಹಾಸ ಸೇರಲಾರನು ಎಂಬಂತೆ ಮನುಷ್ಯನ ಜೀವನವನ್ನು ನಿರ್ಧರಿಸುವುದು ದೈವ. ಮನುಷ್ಯ ದೈವವನ್ನೇ ಆಯ್ಕೆ ಮಾಡಿಕೊಳ್ಳುವಂತಾದರೆ ಅವತಾರಗಳ ಅನಿವಾರ್ಯತೆ ದೇವರನ್ನೂ ಬಿಟ್ಟಿಲ್ಲ. ಇಂತಹ ವಿಮರ್ಶಾತ್ಮಕ ವಿಷಯವನ್ನು ಈ ನಾಟಕ ನಮಗೆ ಅರಿಯದೆ ಅರಿವು ಮೂಡಿಸುತ್ತದೆ. ಇದೇ ಇಗ್ಗಪ್ಪ ಹೆಗಡೆಯ ವಿವಾಹ ಪ್ರಹಸನ. ಆನಾತು ನೋಡಿದ್ದಿಲ್ಲೇ ನಿಂಗಾದ್ರೂ ನೋಡ ಬನ್ನಿ, ಅಲ್ಲಿ ಅಲ್ಲಿ ಸುದ್ದಿ ಇಲ್ಲದೆ ಗುಟ್ಟಾಗಿ ನಡೀತಿದ್ದು ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ. ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದಾದ್ರು, ಘಟ್ಟ ಕೆಳಗಿಂದಾದ್ರು ಗಟ್ಟಿನ ಕೊಡೋದು ಅಂತೂ ನಡೆಯಿತು ಮದುವೆ. ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಮದುವೆ, ಇಗ್ಗಪ್ಪ ಹೆಗಡೆಯ ಹೆಣ್ಣಿನ ಕಡೆಯವರೆಲ್ಲ ಬರವು. ನಾವು ಅಂಟರ್ ಪಡೆ ಹಿಡಿಯೋಲೆ. ಅಂಟರ್ ಪಡೆ ಹಿಡಿರೋ ಮರೆಯ ತಂಗಿ ಕರ್ಕೊಂಬರ್ತಾ ಇಟ್ರು. ಅಂಟರ್ ಪಡೆ ಹಿಡೀರಿ. ಹಾರ ಎಲ್ಲೊಟ್ರು. ಹಾಕ್ಬಿಡ್ರಿ ಮರೆಯ. ಗಡ್ಬಡೆ ಮಾತಾಡಿ ನೀವು. ಹೇಳ್ಕಮ್ಮ ಲಾಕ್ಡೌನ್ ಮೂಡನೇ ಮಾಡಬೇಡ್ರು. ಗಡ್ಬಡೆ ಮಾಡಲಿಲ್ಲ ಬಟ್ರೆ ಎಂಟ್ರ ಹಾಡು ಹಾಡು. ಇಗ್ಗಪ್ಪ ಹೆಗಡೆಯ ಮದುವೆ,